ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಪ್ರಥಮವಾಗಿ ನಮ್ಮ ಗುರುಗಳಾದಂಥ ಆಚಾರ್ಯ ಬುದ್ಧರ ಕಿತವಂತಿಜಿಯವ್ರನ್ನ ವಂದಿಸ್ತಾ, ಹಾಗೆ ನಮ್ಮ ಗುರು ಬಂತಿಜಿ ಆದಂಥ ಕಸ್ಸಪ್ಪಂತಿಜಿಯವರನ್ನ ನೆನೆಸ್ಕೊಳ್ತಾ, ಅವರ ಪಾದಗಳಿಗೆ ವಂದಿಸ್ತಾ, ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಉಪಾಸಕ ಉಪಾಸಕರಿಗೆ ಈ ಧಮ್ಮ ಪ್ರವಚನಕ್ಕೆ ನಾನೆಲ್ಲರನ್ನೂ ಸಹ ಸ್ವಾಗತ ಕೋರ್ತಾ ಇದ್ದೇನೆ. ಇವತ್ತು ತಮ್ಮ ದಿಟ್ಟಿ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಲಾಸ್ಟ್ ಟೈಮು ಸಹ ಮಾತಾಡಿದ್ದೆ, ಅದನ್ನು ಸಹ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಈಗ ಸಮಾಧಿಟ್ಟಿ ಅನ್ನುವಂಥದ್ದು ಎಲ್ಲಿಂದ ಶುರುವಾಗ್ತದೆ? ಹಾ, ಹೌದು, ಅಷ್ಟಾಂಗಿಕ ಮಾರ್ಗ, ಅದರಲ್ಲಿ ಪ್ರಥಮವಾಗಿ ಸಮಾಧಿಟ್ಟಿ ಬರ್ತದೆ. ಅದಕ್ಕಿಂತಲೂ ಮುಂಚೆ ಎಲ್ಲಿ ಶುರುವಾಗತ್ತೆ ಹೇಳ್ತೀರಾ? ಎಲ್ಲಿ ಶುರುವಾಗ್ತದೆ? ಎಲ್ಲಿ ಅಂದರೆ ನಮ್ಮ ಆಹಾರದಿಂದ ಶುರುವಾಗತ್ತೆ. ಅರ್ಥ ಆಗ್ತಿದಾರಲ್ಲ? ನಮ್ಮದು ಸಮಾಧಿಟ್ಟಿ ಅನ್ನುವಂಥದ್ದು, ದೃಷ್ಟಿ ಅನ್ನುವಂಥದ್ದು ಆಲೋಚನೆ. ಸಾಮಾನ್ಯವಾಗಿ ಆಲೋಚನೆ ಅನ್ನುವಂಥದ್ದು ಎಲ್ಲಿಂದ ಶುರುವಾಗುತ್ತೆ? ಪ್ರಥಮವಾಗಿ ಮನಸ್ಸಿನಿಂದ ಶುರುವಾಗುತ್ತೆ. ತದನಂತರ ಏನಾಗುತ್ತೆ? ಮೂಲತಃವಾಗಿ ನಾವು ಆಹಾರವನ್ನು ತೆಗೆದುಕೊಳ್ತೀವಲ್ಲ, ಅಲ್ಲಿಂದ ಶುರುವಾಗುತ್ತೆ. ಎಸ್ ಸೌಂಡ್ ಥೋड़ा सुनाई नहीं दे रहे बोला. ಎಲ್ಲಿಂದ ಶುರುವಾಗುತ್ತೆ? ಆಹಾರದಿಂದ. ಅವರ ಆಹಾರ ಅನ್ನುವಂಥದ್ದು, ಈಗ ನಾವು ಕೆಲವು ಸತಿ ಏನಂತೀವಿ, ರುಚಿಯಾಗಿ. ಈಗ ರುಚಿ ಇಲ್ಲದೆ ಹೋದಾಗ ಏನಾಗ್ತದೆ? ರುಚಿ ಇದ್ದಿದ್ರೆ ಉಪ್ಪು ಸ್ವಲ್ಪ ಹಾಕ್ಕೋಬೇಕಾಯ್ತು, ಕಡಿಮೆ ಆಗಿದೆ. ಅಥವಾ ಜಾಸ್ತಿ ಆದರೆ ಕಡಿಮೆ ಆಗಬೇಕಿತ್ತು. ಆಮೇಲೆ ಪ್ರಿಯವಾದದಂಥದ್ದಾದರೆ ಪ್ರಥಮವಾಗಿ ಅದಕ್ಕೆ ಇಂಪಾರ್ಟೆನ್ಸನ್ನು ಕೊಟ್ಟು ಅದನ್ನು ಮೊದಲು ತಿಂತೀವಿ. ಅಪ್ರಿಯವಾದರೆ ಬೇಡ ಅಂತೇಳಿ ರಿಜೆಕ್ಟ್. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಆಲೋಚನೆಗಳನ್ನು ನಾವು ಸರಿಪಡಿಸ್ಕೋಬೇಕು. ಅದನ್ನು ಮಾಡ್ಕೊಂಡೇ ಇರೋ ಕಾರಣ ನಾವು ಆಹಾರ ಅಂದ್ರೆ ಏನು? ಆಹಾರ ಅಂದರೆ ಮೆಡಿಸಿನ್ ಇದ್ದ ಹಾಗೆ. ದೇಹಕ್ಕೇನಾಗಿದೆ? ಮೆಡಿಸಿನ್. ಆ ಮೆಡಿಸಿನ್ ಕೊಟ್ಟು ನಾವೇನು ಮಾಡ್ತಿದ್ವಿ? ಮುಂದುವರಿಸ್ತಾ ಇದ್ವಿ ಅಲ್ಲವ್ರ? ಹೌದೋ ಇಲ್ವೋ? ಆದ ಕಾರಣ ನಮ್ಮ ಆಲೋಚನೆಗಳು ಆಗೋದಿಲ್ಲ. ಅಲ್ಲಿಂದ ಏನಾಗ್ತದೆ? ಏನದು ಶುರುವಾಗ್ತದೆ. ಅದು ಚೆನ್ನಾಗಿಲ್ಲ ಅಂದಾಗ ಒಂದು ರೀತಿಯಾದಂಥ ಭಾವನೆಯನ್ನು ವ್ಯಕ್ತಪಡಿಸ್ತೀವಿ. ಇದು ದೃಷ್ಟಿಯನ್ನು ಪಡಿಸ್ಕೊಳ್ಳುವುದು. ಯಾವಾಗ ನಾವು ಅದನ್ನು ಜಾಸ್ತಿ ಇಂಪಾರ್ಟೆನ್ಸ್ನ ಕೊಡದೇನೆ ನಾವು ಸರಿಯಾದ ರೀತಿಯಲ್ಲಿ ಕೊಂಡು ಜೀವನವನ್ನು ನಡೆಸೋದಕ್ಕೆ ಇರಬೇಕು. ಸರಿಯಾದ ರೀತಿಯಲ್ಲಿ ಅದಕ್ಕಾಗಿ ಸುಮಾರು ವರ್ಷಗಳ ಕಾಲ ಬದುಕಿ ಋಷಿಮುನಿಗಳಿರ್ಬೋದು ಅಥವಾ ಎಲ್ಲ ಜ್ಞಾನಿಗಳಿರ್ಬೋದು, ಅವ್ರೇನು ಮಾಡ್ತಾರೆ? ಆಹಾರವನ್ನು ಕಡಿಮೆ ತಿಂದು ಭವಿಷ್ಯತ್ತನ್ನು ತುಂಬ ಸುಗಮಗೊಳಿಸ್ತಾರೆ, ಹಾಗೆ ಚೆನ್ನಾಗಿ ಜೀವನವನ್ನು ನಡೆಸ್ತಾರೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಈಗ ಇಲ್ಲಿ ನೋಡೋಣ. ನನ್ಗನ್ಸುತ್ತೆ ಇದು ಊಟಕ್ಕೂ ಆಲೋಚನೆಗೂ ಏನು ಇದು ಲಿಂಕ್ ಇದೆ ಅಂತ ಕೆಲವರಲ್ಲಿ ಡೌಟ್ ಬರ್ಬೋದು ಅಲ್ಲವ್ರ? ಆದರೆ ಇಲ್ಲೇನಾಗುತ್ತೆ ಅಂದರೆ, ಕುಶಲ ಅಕುಶಲ ಚಿತ್ತಗಳು ಮನಸ್ಸಿನಲ್ಲಿ ಶುರುವಾಗ್ತದೆ.
ಶುರುವಾದಾಗ ಏನಾಗುತ್ತೆ, ನಮ್ಗೆ ಇಷ್ಟ ಆದಾಗ ಅದನ್ನ ಇನ್ನೂ ಸಹ ಬೇಕು ಅನ್ನುವಂಥದ್ದಕ್ಕೆ ಬೀಳ್ತೀವಿ ಅಲ್ಲವ್ರ. ಇನ್ನೂ ಬೇಕು. ಅಕಸ್ಮಾತ್ ಇಷ್ಟ ಇಲ್ಲ ಅಂದ್ರೆ, ಎಕ್ಸಾಂಪಲ್ಗೆ ಹಾಗಲಕಾಯಿ ಇಷ್ಟ ಇಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ಬೇಡ ಅಂತೇಳಿ ನಿಲ್ಲಿಸ್ಬಿಡ್ತೀವಿ. ಅದೇ ರೀತಿಯಾಗಿ ನಮ್ಮ ಆಲೋಚನೆಗಳು ಸಹ, ಇದು ಸರಿ ಇದ್ದಿದ್ರೆ ನಾನು ಮಾಡ್ತಿದ್ದೆ, ಇದು ಸರಿ ಇಲ್ಲ ಅಂದಿದ್ರೆ ನಾನು ಮಾಡ್ತಿರ್ಲಿಲ್ಲ ಅನ್ನುವಂಥ ಆಲೋಚನೆಗಳು ಇಲ್ಲಿಂದ ಶುರುವಾಗ್ತದೆ ಅಲ್ಲವ್ರ. ಈಗ ಇಲ್ಲಿ ನೋಡೋಣ. ಓಕೆ, ಇಲ್ಲಿ ಭಗವಾನರು ಸಮಾಧಿಟಿಯ ಬಗ್ಗೆ ಲಾಸ್ಟ್ ವೀಕ್ನಲ್ಲಿ ಮಾತಾಡಿದ್ದೆ. ಅದರದ ಕಂಟಿನ್ಯೂಷನ್ ಅನ್ನ ನಾನು ಮುಂದುವರಿಸ್ತಾ ಇದ್ದೀನಿ. ಭಿಕ್ಕುಗಳೇ, ಆತ್ಮ ಮತ್ತು ಲೋಕದ ಶಾಶ್ವತತೆ ಮತ್ತು ಅಶಾಶ್ವತತೆಗಳನ್ನು 4 ಆಧಾರಗಳಿಂದ ವಿವರಿಸುವ ಕೆಲವು ಸಮಣ ಬ್ರಾಹ್ಮಣರಿದ್ದಾರೆ. ಆತ್ಮದ ಮತ್ತು ಲೋಕದ ಶಾಶ್ವತೆಗಳು ಮತ್ತು ಅಶಾಶ್ವತೆಗಳ ಯಾವುದನ್ನು ಅವಲಂಬಿಸಿವೆ, ಅವುಗಳ ಆರಂಭ ಹೇಗೆ ಎಂಬುದು ವಿವರಿಸಲು ಆ ಸಮಣ ಬ್ರಾಹ್ಮಣರು ಕೊಡುವ 4 ಆಧಾರಗಳಾವುವು. ಭಿಕ್ಕುಗಳೇ, ಬಹುಕಾಲದ ಮೇಲೆ ಈ ಲೋಕವು ವಿಲೀನವಾಗುವ ಸಮಯವು ಬರುತ್ತದೆ. ವಾಗುತ್ತಿರುವ ಈ ಲೋಕದ ಜೀವಿಗಳು ಅಬಸ್ಸರ ಎಂಬ ಬ್ರಹ್ಮಲೋಕದಲ್ಲಿ ಮರುಹುಟ್ಟುತ್ತವೆ. ಅವು ತಮ್ಮ ಲೋಕದಲ್ಲಿ ಮನೋಮಯಿಗಳಾಗಿ ರೂಪರಹಿತರಾಗಿ ಆನಂದ ಎಂಬ ಆಹಾರದಿಂದಲೇ ಬದುಕಬಲ್ಲ ಸ್ವಯಂ ಪ್ರತಿಭೆ ಉಳ್ಳ ಅಂತರಿಕ್ಷದಲ್ಲಿ ಸಂಚರಿಸಬಲ್ಲ ಸುಭಗ ಅದೃಷ್ಟವಂತ ಜೀವಿಗಳಾಗುತ್ತವೆ. ಅವು ಅದೇ ಸ್ಥಿತಿಯಲ್ಲಿಯೇ ಬಹುಕಾಲದವರೆಗೆ ಇರುತ್ತವೆ. ಭಿಕ್ಕುಗಳೇ, ಬಹುಕಾಲದ ಮೇಲೆ ಈ ಲೋಕವು ವಿಕಾಸಗೊಳ್ಳುವ ಸಮಯ ಬರುತ್ತದೆ. ವಿಲೀನವಾಗುತ್ತಿರುವ ಆ ಲೋಕದಲ್ಲಿ ಶೂನ್ಯ ರೂಪದ ಬ್ರಹ್ಮ ವಿಮಾನವು ಹುಟ್ಟಿಕೊಳ್ಳುತ್ತದೆ. ಆಗ ಒಂದು ಜೀವಿಯು ಆಯಸ್ಸು ಮುಗಿದಿದ್ದರಿಂದಲೂ ಪುಣ್ಯವು ಮುಗಿದುದರಿಂದಲೂ ಅಬಸ್ಸರ ಸ್ಥಿತಿಯಿಂದ ಪತನ ಹೊಂದಿ ಶೂನ್ಯ ರೂಪದ ಬ್ರಹ್ಮ ವಿಮಾನದಲ್ಲಿಯೇ ಹುಟ್ಟುತ್ತದೆ. ಅದು ಅಲ್ಲಿ ಮನೋಮಯವಾಗಿ ಆನಂದವೆಂಬ ಆಹಾರದಿಂದಲೇ ಬದುಕಿ ಸ್ವಯಂ ಪ್ರತಿಭೆಯಿಂದ ಕೂಡಿ ಅಂತರಿಕ್ಷದಲ್ಲಿಯೇ ಚಲಿಸಿ ಸುಭಗ ಜೀವಿಯಾಗಿ ಬಹುಕಾಲ ಇರುತ್ತವೆ. ಭಿಕ್ಕುಗಳೇ, ಅಲ್ಲಿ ದೀರ್ಘಕಾಲ ಇರುವಾಗ ಅವರಲ್ಲಿ ಒಂದು ಅತೃಪ್ತತೆಯು ಹುಟ್ಟಿಕೊಳ್ಳುತ್ತದೆ. ಬೇರೆ ಜೀವಿಗಳು ಈ ಕಡೆಗೆ ಬರಲಿ ಎಂಬ ಬಯಕೆ ಬರುತ್ತದೆ. ಆಗ ಅಬಸ್ಸರ ಜೀವಿಗಳು ರೂಪದಲ್ಲಿರುವ ಜೀವಿಯ ಸಹಚರರಾಗಿ ಬ್ರಹ್ಮ ವಿಮಾನದಲ್ಲಿ ಹುಟ್ಟುತ್ತವೆ. ಅವು ಮನೋಮಯಿಗಳಾಗಿ ಆನಂದ ಎಂಬ ಆಹಾರದಿಂದಲೇ ಬದುಕಬಲ್ಲ ಸ್ವಯಂ ಪ್ರತಿಭೆಯುಳ್ಳ ಅಂತರಿಕ್ಷದಲ್ಲಿಯೇ ಚಲಿಸಬಲ್ಲ ಸುಭಗ ಜೀವಿಗಳಾಗಿರುತ್ತವೆ. ದೀರ್ಘಕಾಲ ಅದೇ ಸ್ಥಿತಿಯಲ್ಲಿರುತ್ತವೆ. ಭಿಕ್ಕುಗಳೇ, ಮೊದಲು ಅಲ್ಲಿ ಹುಟ್ಟಿದ ಜೀವಿಯು ಹೀಗೆ ಭಾವಿಸಿಕೊಳ್ಳುತ್ತದೆ, ನಾನು ಬ್ರಹ್ಮ, ಮಹಾಬ್ರಹ್ಮ, ಎಲ್ಲವನ್ನು ನೋಡಬಲ್ಲೆನು, ಎಲ್ಲಕ್ಕೂ ಒಡೆಯ, ಎಲ್ಲ ಶಕ್ತಿಯನ್ನು ಹೊಂದಿರುವವ, ಈಶ್ವರ, ಕರ್ತು, ನಿರ್ಮಾಣ ಮಾಡಬಲ್ಲವ, ಎಲ್ಲಕ್ಕೂ ಶ್ರೇಷ್ಠನಾದವ, ಎಲ್ಲವನ್ನು
ಗೆಲ್ಲಬಲ್ಲವ, ಎಲ್ಲವನ್ನು ವಶಪಡಿಸಿಕೊಳ್ಳಬಲ್ಲವ, ಎಲ್ಲರಿಗೂ ಪಿತಾ. ಈ ಜೀವಿಗಳೆಲ್ಲವೂ ನನ್ನಿಂದಲೇ ಆಗಿವೆ ಹೀಗೆನ್ನಲು ಕಾರಣವೇನು? ಹಿಂದೊಮ್ಮೆ ನನಗೆ ಹೀಗನ್ನಿಸಿತು, ಎಲ್ಲ ಜೀವಿಗಳು ಇಲ್ಲಿಯೇ ಬರಲಿ, ನನ್ನ ಇಚ್ಛೆಯಂತೆ ಈ ಎಲ್ಲ ಜೀವಿಗಳು ಇಲ್ಲಿಗೆ ಬಂದಿವೆ. ಆಮೇಲೆ ಹುಟ್ಟಿದ ಜೀವಿಗಳು ಹೀಗೆ ಭಾವಿಸುತ್ತವೆ, ಈತನೇ ಬ್ರಹ್ಮ, ಮಹಾಬ್ರಹ್ಮ, ಎಲ್ಲವನ್ನೂ ನೋಡಬಲ್ಲವನು, ಎಲ್ಲಕ್ಕೂ ಒಡೆಯ, ಎಲ್ಲ ಶಕ್ತಿಯನ್ನು ಹೊಂದಿರುವವ, ಈಶ್ವರ, ಕರ್ತು, ನಿರ್ಮಾಣ ಮಾಡಬಲ್ಲವ, ಎಲ್ಲಕ್ಕೂ ಶ್ರೇಷ್ಠನಾದವ, ಎಲ್ಲವನ್ನು ಗೆಲ್ಲಬಲ್ಲವ, ಎಲ್ಲವನ್ನು ವಶಪಡಿಸಿಕೊಳ್ಳಬಲ್ಲವ, ಎಲ್ಲರಿಗೂ ಪಿತಾ. ನಾವೆಲ್ಲವೂ ಈ ಬ್ರಹ್ಮನಿಂದಲೇ ಆಗಿದ್ದೇವೆ ಹೀಗೆನ್ನಲು ಕಾರಣವೇನು? ಈತ ನಮಗಿಂತ ಮೊದಲೇ ಇದ್ದವನು, ನಾವಾದರೂ ಆಮೇಲೆ ಹುಟ್ಟಿದವರು. ಬಿಕ್ಕುಗಳೇ, ಮೊದಲು ಹುಟ್ಟಿದ ಜೀವಿಯು ದೀರ್ಘವಾದ ಆಯಸ್ಸುಳ್ಳವನು, ವರ್ಣವಂತ ಮತ್ತು ಮಹಾಶಕ್ತ. ಆಮೇಲೆ ಹುಟ್ಟಿದ ಜೀವಿಗಳು ಅಲ್ಪಾಯುಗಳು, ದುರ್ವರ್ಣವುಳ್ಳವರು ಮತ್ತು ಅಲ್ಪಾವಧಿ ಶಕ್ತಿಯುಳ್ಳವರು. ಬಿಕ್ಕುಗಳೇ, ಈ ಸ್ಥಿತಿಯಲ್ಲಿರುವಾಗ ಬೇರೊಂದು ಜೀವಿಯು ಪತನ ಹೊಂದಿ ಅಲ್ಲಿ ಮನುಷ್ಯ ಲೋಕಕ್ಕೆ ಬರುತ್ತಾನೆ. ಇಲ್ಲಿಗೆ ಬಂದು ಒಂದು ಗೃಹಸ್ಥ ಜೀವನವನ್ನು ನಡೆಸಿ ಅನಗಾರಿಕನಾಗಿ ಮನೆಯನ್ನು ತೊರೆಯುತ್ತಾನೆ. ಅತಿಶ್ರಮದಿಂದ, ನಿರಂತರ ಯತ್ನದಿಂದ, ದಿನದ ಅಭ್ಯಾಸದಿಂದ ಯಾವಾಗಲೂ ಎಚ್ಚರದಿಂದಿರುವವನಾಗಿ, ಸರಿಯಾದ ಮನಸ್ಸುಳ್ಳವನಾಗಿ, ಶಾಂತಚಿತ್ತನಾಗಿ, ಚೇತೋಸಮಾಧಿಯಲ್ಲಿದ್ದು ಚಿಂತನೆ ಮಾಡುತ್ತಾ ಹಿಂದಿನ ಜನ್ಮವನ್ನು ಮಾತ್ರ ನೆನೆಸಿಕೊಳ್ಳುವವನಾಗುತ್ತಾನೆ. ಅದಕ್ಕಿಂತಲೂ ಇನ್ನು ಹಿಂದಿನ ಜನ್ಮಗಳನ್ನು ನೆನಪಿಗೆ ತಂದುಕೊಳ್ಳಲಾರ. ಅವನು ಹೀಗೆ ಅಂದುಕೊಳ್ಳುತ್ತಾನೆ, ಇವನೇ ಬ್ರಹ್ಮನಾಗಿದ್ದಾನೆ, ಮಹಾಬ್ರಹ್ಮನಾಗಿದ್ದಾನೆ, ಎಲ್ಲವನ್ನು ನೋಡಬಲ್ಲವನಾಗಿದ್ದಾನೆ, ಎಲ್ಲಕ್ಕೂ ಒಡೆಯನಾಗಿದ್ದಾನೆ, ಎಲ್ಲ ಶಕ್ತಿಯನ್ನು ಪಡೆದಿದ್ದಾನೆ. ಅವನೇ ಈಶ್ವರ, ಕರ್ತ, ನಿರ್ಮಾಣ ಮಾಡುವವನು, ಶ್ರೇಷ್ಠನಾದವನು, ಎಲ್ಲವನ್ನು ಗೆದ್ದವನು, ಎಲ್ಲವನ್ನು ವಶಪಡಿಸಿಕೊಂಡಿರುವವನು, ಎಲ್ಲರಿಗೂ ಪಿತನಾಗಿರುವವನು, ಎಲ್ಲಕ್ಕೂ ಕಾರಣವಾಗಿರುವ ಬ್ರಹ್ಮ. ಈತನು ನಿತ್ಯ ಧ್ರುವ ಶಾಶ್ವತನಾದವನು, ಯಾವ ಪರಿಣಾಮವನ್ನು ಹೊಂದಿದವನು, ಎಂದೆಂದೂ ಒಂದೇ ಸ್ಥಿತಿಯಲ್ಲಿರುವವನು. ನಾವು ಆ ಬ್ರಹ್ಮನಿಂದ ಸೃಷ್ಟಿಸಿದವರಾಗಿದ್ದೇವೆ. ನಾವು ಅನಿತ್ಯರು, ಅಧ್ರುವರು, ಅಲ್ಪಾಯುಗಳು, ಕಾಯುವವರು, ಇಲ್ಲಿಗೆ ಬಂದಿರುವವರು. ಬಿಕ್ಕುಗಳೇ, ಕೆಲವು ಶಾಶ್ವತ, ಕೆಲವು ಅಶಾಶ್ವತ ಎಂದು ಆತ್ಮ ಮತ್ತು ಲೋಕದ ಶಾಶ್ವತಿಗಳನ್ನು, ಅವುಗಳ ಆರಂಭವನ್ನು ವಿವರಿಸುವ ಸಮಣ ಬ್ರಾಹ್ಮಣರು ಕೊಡುವ ಮೊದಲನೆಯ ಆಧಾರವು ಇದು. ಬಿಕ್ಕುಗಳೇ, ಆತ್ಮದ ಮತ್ತು ಲೋಕದ ಶಾಶ್ವತತೆ ಮತ್ತು ಅಶಾಶ್ವತತೆಗಳನ್ನು, ಅವುಗಳ ಆರಂಭ ಹೀಗೆ ಎಂಬುದನ್ನು ವಿವರಿಸಲು ಕೆಲವು ಶಾಶ್ವತ ಮತ್ತು ಕೆಲವು ಅಶಾಶ್ವತ ಎಂದು ವಾದಿಸುವ ಸಮಣ ಬ್ರಾಹ್ಮಣರು ಕೊಡುವ ಎರಡನೆಯ ಆಧಾರವು ಯಾವುದು? ಹಿಡ್ಡಾಪ ದೇಶಿಕ ಇಂದ್ರಿಯ ಭೋಗಗಳಲ್ಲಿ ತಲ್ಲೀನರಾಗಿರುವ ಎಂಬ ಹೆಸರಿನ ದೇವತೆಗಳಿದ್ದಾರೆ.
ಅವರು ಬಹುಕಾಲ ಹರ್ಷಭೋಗಗಳಲ್ಲಿ ನಿರತರಾಗಿರುತ್ತಾರೆ. ಅವರು ಬಹುಕಾಲ ಹರ್ಷಭೋಗಗಳಲ್ಲಿ ನಿರತರಾಗಿದ್ದಾಗ ಸ್ಮೃತಿಯನ್ನು ಕಳೆದುಕೊಳ್ಳುತ್ತಾರೆ. ಸ್ಮೃತಿಯನ್ನು ಕಳೆದುಕೊಂಡ ಆ ದೇವತೆಗಳು ಆ ಸ್ಥಿತಿಯಿಂದ ಪತನ ಹೊಂದುತ್ತಾರೆ. ಭಿಕ್ಕುಗಳೇ, ಹೀಗೆ ಪತನ ಹೊಂದಿದ ಜೀವಿಯೊಂದು ಇಲ್ಲಿಗೆ ಬರುತ್ತಾನೆ. ಇಲ್ಲಿಗೆ ಬಂದು ಗೃಹಸ್ಥ ಜೀವನವನ್ನು ನಡೆಸಿ ಅನಾಗರಿಕನಾಗಿ ಮನೆಯನ್ನು ತೊರೆಯುತ್ತಾನೆ. ಅವನು ಅತಿಶ್ರಮದಿಂದ ನಿರಂತರ ಪ್ರಯತ್ನದಿಂದ ಯಾವಾಗಲೂ ಎಚ್ಚರದಿಂದಿರುವವನಾಗಿ, ಸರಿಯಾದ ಮನಸ್ಸುಳ್ಳವನಾಗಿ, ಶಾಂತ ಚಿತ್ತನಾಗಿ ಚೇತೋ ಸಮಾಧಿಯಲ್ಲಿದ್ದು ಚಿಂತನೆ ಮಾಡುತ್ತಾ ಹಿಂದಿನ ಒಂದು ಜನ್ಮವನ್ನು ಮಾತ್ರ ನೆನಪಿಸಿಕೊಳ್ಳುವವನಾಗಿರುತ್ತಾನೆ. ಅದಕ್ಕಿಂತಲೂ ಇನ್ನು ಹಿಂದಿನ ಜನ್ಮಗಳನ್ನು ನೆನಪಿಗೆ ತಂದುಕೊಳ್ಳಲಾರ. ಯಾವ ದೇವತೆಗಳು ಹಿಡ್ಡಾಪ ದೇಸಿಕರಲ್ಲವೋ ಅವರು ಹರ್ಷಭೋಗಗಳಲ್ಲಿ ಎಂದೂ ನಿರತರಾಗಿರುವುದಿಲ್ಲ. ಹರ್ಷಭೋಗಗಳಲ್ಲಿ ನಿರತರಾಗದ ಅವರು ಒಂದು ಜನ್ಮವನ್ನು ಮಾತ್ರ ನೆನಪಿಸಿಕೊಳ್ಳುವವನಾಗಿರುತ್ತಾನೆ. ಅದಕ್ಕಿಂತಲೂ ಇನ್ನು ಹಿಂದಿನ ಸ್ಮೃತಿಯನ್ನು ಕಳೆದುಕೊಂಡಿರುವುದರಿಂದ ತಾವಿರುವ ಆ ಸ್ಥಿತಿಯಿಂದ ಪತನ ಹೊಂದುವುದಿಲ್ಲ. ನಿತ್ಯರು, ಧ್ರುವರು, ಪರಿಣಾಮ ಹೊಂದಿದವರು ಆದ ಅವರು ಶಾಶ್ವತರಾಗಿಯೇ ಇರುತ್ತಾರೆ. ಹಿಡ್ಡಾಪದೇಶಿಕರಾದ ನಾವಾದರೂ ಬಹುಕಾಲ ಹರ್ಷಭೋಗಗಳಲ್ಲಿಯೇ ನಿರತರಾಗಿ ಸ್ಮೃತಿಯನ್ನು ಕಳೆದುಕೊಳ್ಳುತ್ತವೆ. ಸ್ಮೃತಿಯನ್ನು ಕಳೆದುಕೊಂಡ ನಾವು ಆ ಸ್ಥಿತಿಯಿಂದ ಪತನ ಹೊಂದುತ್ತೇವೆ. ನಾವು ಇಲ್ಲಿಗೆ ಬಂದಿದ್ದೇವೆ ಅನಿತ್ಯರು, ಅಧ್ರುವರು, ಅಲ್ಪಾಯುಗಳು, ಪತನ ಹೊಂದುವವರು ಆಗಿಬಿಡುತ್ತೇವೆ. ಭಿಕ್ಕುಗಳೇ, ಕೆಲವು ಶಾಶ್ವತ ಕೆಲವು ಅಶಾಶ್ವತ ಎಂದು ಆತ್ಮ ಮತ್ತು ಲೋಕಗಳ ಶಾಶ್ವತತೆಗಳ ಮತ್ತು ಅಶಾಶ್ವತೆಗಳನ್ನು ಅವುಗಳ ಆರಂಭವನ್ನು ವಿವರಿಸಲು ಅಂತ ಸಮಣ ಬ್ರಾಹ್ಮಣರು ಕೊಡುವ ಎರಡನೆಯ ಆಧಾರವು ಇದು. ಭಿಕ್ಕುಗಳೇ, ಆತ್ಮದ ಮತ್ತು ಲೋಕದ ಶಾಶ್ವತತೆ ಮತ್ತು ಅಶಾಶ್ವತತೆಗಳನ್ನು ಅವುಗಳ ಆರಂಭ ಹೇಗೆ ಎಂಬುದನ್ನು ವಿವರಿಸಲು ಕೆಲವು ಶಾಶ್ವತ ಕೆಲವು ಅಶಾಶ್ವತ ಎಂದು ವಾದಿಸುವ ಸಮಣ ಬ್ರಾಹ್ಮಣರು ಕೊಡುವ ಮೂರನೆಯ ಆಧಾರವು ಯಾವುದು? ಮನೋಪದೇಶಿಕ ವಿಷಯ ಲಂಪಟ ಎಂಬ ಹೆಸರಿನ ದೇವತೆಗಳಿದ್ದಾರೆ. ಅವರು ಬಹುಕಾಲ ಪರಸ್ಪರ ಅಸೂಯೆಯಲ್ಲಿ ತೊಡಗುತ್ತಾರೆ. ಅವರು ಬಹುಕಾಲ ಪರಸ್ಪರ ಅಸೂಯೆಯಲ್ಲಿಯೇ ತೊಡಗಿರುವುದರಿಂದ ತಮ್ಮ ಚಿತ್ತವನ್ನು ಮಲಿನ ಮಾಡಿಕೊಳ್ಳುತ್ತಾರೆ. ಪ್ರದೋಷಿತ ಚಿತ್ತವನ್ನು ಹೊಂದಿದ ಅವರು ದಣಿದ ದೇಹ ಮತ್ತು ದಣಿದ ಚಿತ್ತವುಳ್ಳವರಾಗಿರುತ್ತಾರೆ. ಆ ದೇವತೆಗಳು ಆ ಪರಿಸ್ಥಿತಿಯಿಂದ ಪತನ ಹೊಂದುತ್ತಾರೆ. ಭಿಕ್ಕುಗಳೇ, ಹೀಗೆ ಪತನ ಹೊಂದಿದ ಜೀವಿಯೊಂದು ಇಲ್ಲಿಗೆ ಬರುತ್ತಾನೆ. ಇಲ್ಲಿಗೆ ಬಂದು ಗೃಹಸ್ಥ ಜೀವನವನ್ನು ನಡೆಸಿ ಅನಾಗರಿಕನಾಗಿ ಮನೆಯನ್ನು ತೊರೆಯುತ್ತಾನೆ. ಅವನು ಅತಿಶ್ರಮದಿಂದ ನಿರಂತರ ಯತ್ನದಿಂದ ಯಾವಾಗಲೂ ಎಚ್ಚರದಿಂದಿರುವವನಾಗಿ, ಸರಿಯಾದ ಮನಸ್ಸುಳ್ಳವನಾಗಿ, ಶಾಂತಚಿತ್ತನಾಗಿ ಚೇತೋ ಸಮಾಧಿಯಲ್ಲಿದ್ದು ಚಿಂತನೆ ಮಾಡುತ್ತಾ ಹಿಂದಿನ ಒಂದು ಜನ್ಮವನ್ನು ನೆನಪಿಸಿಕೊಳ್ಳುವವನಾಗಿರುತ್ತಾನೆ. ಅದಕ್ಕಿಂತಲೂ ಹಿಂದಿನ ಜನ್ಮವನ್ನು ಅವನು ನೆನಪಿಗೆ ತಂದುಕೊಳ್ಳಲಾರ.
ಅವನು ಹೀಗೆ ಅಂದುಕೊಳ್ಳುತ್ತಾನೆ, ಭಿಕ್ಕುಗಳೇ, ಯಾವ ಮನೋಪದೇಶಿಕ ದೇವತೆಗಳು ಬಹುಕಾಲ ಪರಸ್ಪರ ಅಸೂಯೆಯಲ್ಲಿಯೇ ನಿರತರಾಗಿರುವುದಿಲ್ಲವೋ ಅವರ ಚಿತ್ತಗಳು ಮಲಿನವಾಗುವುದಿಲ್ಲ. ಅವರು ಅಪ್ರದೂಷಿತವಾದ ಚಿತ್ತವನ್ನು ಹೊಂದಿರುವ ಅವರು ದೇಹವಾಗಲಿ ಚಿತ್ತವಾಗಲಿ ದಣಿಯುವುದಿಲ್ಲ. ಆ ದೇವತೆಗಳು ತಮ್ಮ ಸ್ಥಿತಿಯಿಂದ ಪತನ ಹೊಂದುವುದಿಲ್ಲ. ನಿತ್ಯರು, ಧ್ರುವರು, ಪರಿಣಾಮವನ್ನು ಹೊಂದುವವರು ಆದ ಅವರು ಶಾಶ್ವತವಾಗಿಯೇ ಉಳಿಯುತ್ತಾರೆ. ಆದರೆ ಬಹುಕಾಲ ಪರಸ್ಪರ ಅಸೂಯೆಯಲ್ಲಿ ತೊಡಗಿದ ಮನೋಪದೇಶಿಕರಾದ ನಾವು ಆ ಸ್ಥಿತಿಯಿಂದ ಪತನ ಹೊಂದುತ್ತೇವೆ. ಬಹುಕಾಲ ಪರಸ್ಪರ ಅಸೂಯೆಯಲ್ಲಿ ತೊಡಗಿದ ನಾವು ನಮ್ಮ ಚಿತ್ತವನ್ನು ಮಲಿನ ಮಾಡಿಕೊಳ್ಳುತ್ತೇವೆ. ದೂಷಿತ ಚಿತ್ತವನ್ನು ಹೊಂದಿರುವ ನಮ್ಮ ದೇಹವು ಚಿತ್ತವು ದಣಿಯುತ್ತದೆ. ಆ ವಿಷಯ ಲಂಪಟ ಸ್ಥಿತಿಯಿಂದ ಪತನ ಹೊಂದಿದ ನಾವು ಇಲ್ಲಿಗೆ ಬಂದು ಅನಿತ್ಯರು, ಅಧ್ರುವರು, ಅಲ್ಪಾಯುಗಳು, ಪತನ ಹೊಂದುವವರು ಆಗಿಬಿಡುತ್ತೇವೆ. ಕೆಲವು ಶಾಶ್ವತ, ಕೆಲವು ಅಶಾಶ್ವತ ಎಂದು ಆತ್ಮ ಮತ್ತು ಲೋಕಗಳ ಶಾಶ್ವತತೆ ಮತ್ತು ಅಶಾಶ್ವತೆಗಳನ್ನು ವಿವರಿಸಲು ಅಂಥ ಸಮಣ ಬ್ರಾಹ್ಮಣರು ಕೊಡುವ ಮೂರನೆಯ ಆಧಾರವು ಇದು. ಭಿಕ್ಕುಗಳೇ, ಆತ್ಮದ ಮತ್ತು ಲೋಕದ ಶಾಶ್ವತತೆ ಅಶಾಶ್ವತತೆಗಳನ್ನು ಅವುಗಳ ಆರಂಭ ಹೇಗೆ ಎಂಬುದನ್ನು ವಿವರಿಸಲು ಕೆಲವು ಶಾಶ್ವತ ಮತ್ತು ಕೆಲವು ಅಶಾಶ್ವತ ಎಂದು ವಾದಿಸುವ ಸಮಣ ಬ್ರಾಹ್ಮಣರು ಕೊಡುವ ನಾಲ್ಕನೆಯ ಆಧಾರವು ಯಾವುದು? ಒಂದು ಸಮಣನೋ ಬ್ರಾಹ್ಮಣನೋ ತರ್ಕಿಯೋ ಮೀಮಾಂಸಿಯೋ ಆಗಿರುತ್ತಾನೆ. ತರ್ಕ ಮತ್ತು ಮೀಮಾಂಸವನ್ನು ಅನುಸರಿಸಿ ತನ್ನದೇ ಮಾರ್ಗವನ್ನು ಹಿಡಿದು ಹೀಗೆ ಅಂದುಕೊಳ್ಳುತ್ತಾನೆ, ಯಾವುದನ್ನು ಕಣ್ಣು, ಕಿವಿ, ಮೂಗು, ನಾಲಿಗೆ, ಶರೀರ ಎಂದು ಹೇಳುತ್ತೇವೆಯೋ ಅದೇ ಆತ್ಮ ಅಂದುಕೊಂಡರೆ ಅದು ಅನಿತ್ಯವಾದುದು, ಅಧ್ರುವವಾದುದು, ಅಶಾಶ್ವತವಾದುದು, ಪರಿಣಾಮ ಹೊಂದುವಂಥದ್ದು. ಯಾವುದನ್ನು ಚಿತ್ತ, ಮನಸ್ಸು, ವಿಜ್ಞಾನ ಎಂದು ಹೇಳುತ್ತೇವೆಯೋ ಅದೇ ಆತ್ಮ ಅಂದುಕೊಂಡರೆ ಅದು ನಿತ್ಯವಾದುದು, ಧ್ರುವವಾದುದು, ಶಾಶ್ವತವಾದುದು, ಪರಿಣಾಮವನ್ನು ಹೊಂದಿರುವಂಥದ್ದು. ಭಿಕ್ಕುಗಳೇ, ಕೆಲವು ಶಾಶ್ವತ, ಕೆಲವು ಅಶಾಶ್ವತ ಎಂದು ಆತ್ಮ ಮತ್ತು ಲೋಕಗಳ ಶಾಶ್ವತತೆಗಳನ್ನು, ಅವುಗಳ ಗಮನ ಮತ್ತು ಆರಂಭವನ್ನು ವಿವರಿಸಲು ಅಂಥ ಸಮಣ ಬ್ರಾಹ್ಮಣರು ಕೊಡುವ ನಾಲ್ಕನೆಯ ಆಧಾರವು ಇದು. ಭಿಕ್ಕುಗಳೇ, ಆತ್ಮ ಮತ್ತು ಲೋಕದ ಶಾಶ್ವತತೆ ಅಶಾಶ್ವತತೆಗಳನ್ನು ವಿವರಿಸಲು ಕೆಲವು ಶಾಶ್ವತ ಮತ್ತು ಕೆಲವು ಅಶಾಶ್ವತ ಎಂದು ವಾದಿಸುವ ಸಮಣ ಬ್ರಾಹ್ಮಣರು ಕೊಡುವ ನಾಲ್ಕನೆಯ ಆಧಾರಗಳು ಇವು. ಆತ್ಮದ ಮತ್ತು ಲೋಕದ ಶಾಶ್ವತತೆಗಳು ಆ ಸಮಣ ಬ್ರಾಹ್ಮಣರು ಯಾರೇ ಇರಲಿ ಅವರು ತಮ್ಮ ವಾದವನ್ನು ವಿವರಿಸಲು ಕೊಡುವ ಆಧಾರಗಳು ಈ ನಾಲ್ಕು ಮಾತ್ರ, ಅಥವಾ ಇವುಗಳಲ್ಲೊಂದು ಮಾತ್ರ. ಇವನ್ನು ಬಿಟ್ಟು ಮತ್ತಾವುದೂ ಇಲ್ಲ. ಭಿಕ್ಕುಗಳೇ, ತಥಾಗತನಿಗೆ ಹಿಂದೆ ಹೇಳಿರುವುದೆಲ್ಲ ಚೆನ್ನಾಗಿ ಗೊತ್ತಿದೆ. ಈ ರೀತಿ ಗ್ರಹಿಸಿ ಈ ರೀತಿ ಅರ್ಥ ಮಾಡಿಕೊಂಡಿರುವ ಮಿಥ್ಯಾದೃಷ್ಟಿಯುಳ್ಳವರು ಜನ್ಮಕ್ಕೆ ಕಾರಣವಾದ ಸ್ಥಿತಿಯನ್ನು ಪಡೆಯುತ್ತಾರೆ ಎಂಬುದು ತಥಾಗತನಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಅವನ್ನು ಮೀರಿದ ಸತ್ಯಗಳು ಅವನಿಗೆ ಗೊತ್ತು, ಆದರೆ ಅವನು
ಇವ್ಯಾವುದಕ್ಕೂ ಅಂಟಿಕೊಳ್ಳುವುದಿಲ್ಲ. ಅವಕ್ಕೆ ಅಂಟಿಕೊಳ್ಳದ ಅವನು ತಾನೇ ಬಿಡುಗಡೆಯ ಬಗೆಯನ್ನು ಅರಿತಿದ್ದಾನೆ. ಸಂವೇದನೆಗಳನ್ನು, ಅವುಗಳ ಹುಟ್ಟುವ ಕಾರಣಗಳನ್ನು, ಅವುಗಳ ರುಚಿಯನ್ನು, ಅವುಗಳ ಅಪಾಯವನ್ನು, ಅವುಗಳ ತ್ಯಜಿಸುವುದನ್ನು ಚೆನ್ನಾಗಿ ಅರಿತಿದ್ದಾನೆ. ಬಿಕ್ಕುಗಳೇ, ತಥಾಗತನನ್ನು ಸ್ತುತಿಸುವಾಗ ಜನರು ಗಂಭೀರವೂ ಕಷ್ಟಪಟ್ಟು ಅರಿತುಕೊಳ್ಳಬೇಕಾದುದು, ಕಷ್ಟಪಟ್ಟು ಪಡೆದು ಅನುಭವಿಸಬೇಕಾದುದು, ಶಾಂತಿಯನ್ನು ತರುವಂಥದ್ದು, ನೈಪುಣ್ಯಪೂರಿತವಾದುದು, ತರ್ಕವನ್ನು ಮೀರಿದುದು, ಜಾಣರು ತಿಳಿಯಲೇಬೇಕಾದುದು, ತಥಾಗತನು ಸ್ವಪ್ರಯತ್ನದಿಂದ ಅರಿತು ಅನುಭವಿಸಿ ಪ್ರಕಾಶಪಡಿಸುವಂಥದ್ದು ಆದ ಧರ್ಮದ ವರ್ಣನೆಯನ್ನು ಮಾಡುತ್ತಾರೆ. ಬಿಕ್ಕುಗಳೇ, ಲೋಕಕ್ಕೆ ಅಂತ್ಯವಿದೆ, ಇದು ಅನಂತವೂ ಆಗಿದೆ ಎಂಬುದನ್ನು 4 ಆಧಾರಗಳಿಂದ ವಿವರಿಸುವ ಕೆಲವು ಸಮಣ ಬ್ರಾಹ್ಮಣರಿದ್ದಾರೆ. ಲೋಕಕ್ಕೆ ಅಂತ್ಯವಿದೆ, ಇದು ಅನಂತವೂ ಆಗಿದೆ ಮತ್ತು ಅಂತ್ಯ ಅನಂತತೆಗಳು ಯಾವುದನ್ನು ಅವಲಂಬಿಸಿವೆ ಎಂಬುದನ್ನು ವಿವರಿಸುವ ಆ ಸಮಣ ಬ್ರಾಹ್ಮಣರು ಕೊಡುವ 4ನೆಯ ಆಧಾರಗಳು ಯಾವುವು? ಬಿಕ್ಕುಗಳೇ, ಇಲ್ಲಿಯ ಒಬ್ಬ ಸಮಣನೋ ಬ್ರಾಹ್ಮಣನೋ ಅತಿಶ್ರಮದಿಂದ, ನಿರಂತರ ಯತ್ನದಿಂದ, ಅನುದಿನ ಅಭ್ಯಾಸದಿಂದ, ಯಾವಾಗಲೂ ಎಚ್ಚರದಿಂದಿರುವವನಾಗಿ, ಸರಿಯಾದ ಮನಸ್ಸುಳ್ಳವನಾಗಿ, ಚೇತೋ ಸಮಾಧಿಯಲ್ಲಿದ್ದು ಚಿಂತನೆ ಮಾಡುತ್ತಾ, ಅಂತ್ಯವು ಕಂಡುಬರುವ ಲೋಕವನ್ನು ನೋಡುವವನಾಗಿರುತ್ತಾನೆ. ಅವನು ಹೀಗೆ ಅಂದುಕೊಳ್ಳುತ್ತಾನೆ: ಈ ಲೋಕವು ಒಂದು ಗಡಿಗೆಯಿಂದ ಆವೃತವಾಗಿದೆ. ಅದು ಹೇಗೆ? ಅತಿಕ್ರಮದಿಂದ, ನಿರಂತರ ಯತ್ನದಿಂದ, ಅನುದಿನ ಅಭ್ಯಾಸದಿಂದ, ಯಾವಾಗಲೂ ಎಚ್ಚರದಿಂದಿರುವವನಾಗಿ, ಸರಿಯಾದ ಮನಸ್ಸುಳ್ಳವನಾಗಿ, ಚೇತೋ ಸಮಾಧಿಯಲ್ಲಿದ್ದು ಲೋಕಕ್ಕೆ ಅಂತ್ಯವಿರುವುದನ್ನು ಕಾಣಬಲ್ಲವನಾಗಿರುತ್ತಾನೆ. ಅದರಿಂದ ನನಗೆ ಈ ಲೋಕವು ಒಂದು ಗಡಿಗೆಯಿಂದ ಪರಿವೃತವಾಗಿದೆ ಎಂಬುದನ್ನು ತಿಳಿದಿದ್ದೇನೆ. ಅಂತ್ಯ ಅನಂತತೆಗಳಲ್ಲಿ ಯಾವುದನ್ನು ಅವಲಂಬಿಸಿವೆ ಎಂಬುದನ್ನು ವಿವರಿಸಲು ಕೊಡುವ ಮೊದಲನೆಯ ಆಧಾರವು ಇದು. ಬಿಕ್ಕುಗಳೇ, ಲೋಕಕ್ಕೆ ಅಂತ್ಯ ಉಂಟು ಅಥವಾ ಅಂತ್ಯವಿಲ್ಲ ಎಂಬ ವಾದವನ್ನು ಮತ್ತು ಅಂತ್ಯ ಅನಂತತೆಗಳು ಯಾವುದನ್ನು ಅವಲಂಬಿಸಿವೆ ಎಂಬುದನ್ನು ವಿವರಿಸಲು ಸಮಣ ಬ್ರಾಹ್ಮಣರು ಕೊಡುವ 2ನೆಯ ಆಧಾರವು ಯಾವುದು? ಇಲ್ಲಿಯ ಒಬ್ಬ ಸಮಣನೋ ಬ್ರಾಹ್ಮಣನೋ ಅತಿಶ್ರಮದಿಂದ, ನಿರಂತರ ಯತ್ನದಿಂದ, ಅನುದಿನದ ಅಭ್ಯಾಸದಿಂದ, ಯಾವಾಗಲೂ ಎಚ್ಚರದಿಂದಿರುವವನಾಗಿ, ಸರಿಯಾದ ಮನಸ್ಸುಳ್ಳವನಾಗಿ, ಚೇತೋ ಸಮಾಧಿಯಲ್ಲಿದ್ದು ಚಿಂತನೆ ಮಾಡುತ್ತಾ, ಲೋಕವು ಅನಂತವಾಗಿದೆ ಎಂಬುದನ್ನು ಕಾಣುವವನಾಗುತ್ತಾನೆ. ಅವನು ಹೀಗೆ ಅಂದುಕೊಳ್ಳುತ್ತಾನೆ: ಅನಂತವಾಗಿರುವ ಈ ಲೋಕಕ್ಕೆ ಗಡಿಯಿಲ್ಲ, ಲೋಕಕ್ಕೆ ಗಡಿಯುಂಟು ಎಂದು ಹೇಳುವ ಯಾವ ಬ್ರಾಹ್ಮಣರು ಯಾರೂ ಇದ್ದಾರೋ ಅವರು ಹೇಳುವುದು ಸುಳ್ಳು. ಇದು ಹೇಗೆ? ನಾನು ಅತಿಶ್ರಮದಿಂದ, ನಿರಂತರ ಪ್ರಯತ್ನದಿಂದ, ಅನುದಿನದ ಅಭ್ಯಾಸದಿಂದ, ಯಾವಾಗಲೂ ಎಚ್ಚರದಿಂದಿರುವವನಾಗಿ, ಸರಿಯಾದ ಮನಸ್ಸುಳ್ಳವನಾಗಿ, ಚೇತೋ ಸಮಾಧಿಯಲ್ಲಿದ್ದು ಲೋಕದ ಅನಂತತೆಯನ್ನು ಕಾಣಬಲ್ಲವನಾಗಿದ್ದೇನೆ. ಅನಂತವಾಗಿರುವ ಈ ಲೋಕಕ್ಕೆ ಗಡಿಯಿಲ್ಲ.
ಎಂಬುದು ನನಗೆ ಗೊತ್ತಾಗಿದೆ. ಲೋಕದ ಅಂತ್ಯ ಅನಂತತೆಗಳನ್ನು ಅವು ಯಾವುದನ್ನು ಅವಲಂಬಿಸಿವೆ ಎಂಬುದನ್ನು ವಿವರಿಸಲು ಅಂಥ ಸಮಣ ಬ್ರಾಹ್ಮಣರು ಕೊಡುವ ಎರಡನೆಯ ಆಧಾರವೂ ಇದು. ಬಿಕ್ಕುಗಳೇ, ಲೋಕಕ್ಕೆ ಅಂತ್ಯವುಂಟು ಅಥವಾ ಅಂತ್ಯವಿಲ್ಲ ಎಂಬ ವಾದವನ್ನು ಮತ್ತು ಅಂತ್ಯ ಅನಂತತೆಗಳು ಯಾವುದನ್ನು ಅವಲಂಬಿಸಿವೆ ಎಂಬುದನ್ನು ವಿವರಿಸಲು ಸಮಣ ಬ್ರಾಹ್ಮಣರು ಕೊಡುವ ಮೂರನೆಯ ಆಧಾರವು ಯಾವುದು? ಇಲ್ಲಿಯ ಒಬ್ಬ ಸಮಣನೋ ಬ್ರಾಹ್ಮಣನೋ ಅತಿಶ್ರಮದಿಂದ, ನಿರಂತರ ಪ್ರಯತ್ನದಿಂದ, ಅನುದಿನದ ಅಭ್ಯಾಸದಿಂದ, ಯಾವಾಗಲೂ ಎಚ್ಚರದಿಂದಿರುವವನಾಗಿ, ಸರಿಯಾದ ಮನಸ್ಸುಳ್ಳವನಾಗಿ, ಚೇತೋಸಮಾಧಿಯಲ್ಲಿದ್ದು ಚಿಂತನೆ ಮಾಡುತ್ತಾ ಅಂತ್ಯವಿರುವುದೆಂದು ಕಾಣಿಸುವ ಅಧೋಲೋಕಗಳನ್ನು ಅನಂತವೆಂದು ತೋರಿಸಿಕೊಳ್ಳುವ ತಿರ್ಯಾ ಲೋಕವನ್ನು ನೋಡಬಲ್ಲವನಾಗುತ್ತಾನೆ. ಅವನು ಹೀಗೆ ಅಂದುಕೊಳ್ಳುತ್ತಾನೆ: ಈ ಲೋಕವು ಒಂದು ಗಡಿಗೆಯಿಂದ ಪರಿವೃತವಾಗಿದೆ ಎಂದು ಹೇಳುವ ಸಮಣ ಬ್ರಾಹ್ಮಣರು ಯಾರಿದ್ದಾರೋ ಅವರು ಹೇಳುವುದು ಹುಸಿ. ಅನಂತವೆಂದು ತೋರುವ ಲೋಕಕ್ಕೆ ಗಡಿಯಿಲ್ಲ ಎಂದು ಹೇಳುವ ಸಮಣ ಬ್ರಾಹ್ಮಣರು ಯಾರಿದ್ದಾರೋ ಅವರು ಹೇಳುವುದು ಹುಸಿ. ಇದು ಹೇಗೆ? ನಾನು ಅತಿಶ್ರಮದಿಂದ, ನಿರಂತರ ಪ್ರಯತ್ನದಿಂದ, ಅನುದಿನದ ಅಭ್ಯಾಸದಿಂದ, ಯಾವಾಗಲೂ ಎಚ್ಚರದಿಂದಿರುವವನಾಗಿ, ಸರಿಯಾದ ಮನಸ್ಸುಳ್ಳವನಾಗಿ, ಚೇತೋಸಮಾಧಿಯಲ್ಲಿದ್ದು ಅಂತ್ಯವಿರುವುದೆಂದು ತೋರುವ ಊರ್ಧ್ವ ಲೋಕಗಳನ್ನು ಅನಂತವೆಂದು ತೋರುವ ತಿರ್ಯಾ ಲೋಕವನ್ನು ನೋಡಬಲ್ಲವನಾಗಿದ್ದೇನೆ. ಅದರಿಂದ ಈ ಲೋಕಕ್ಕೆ ಅಂತ್ಯವೂ ಉಂಟು, ಇದು ಅನಂತವೂ ಆಗಿದೆ ಎಂದು ನನಗೆ ಗೊತ್ತಾಗಿದೆ. ಲೋಕದ ಅಂತ್ಯ ಅನಂತತೆಗಳನ್ನು ಅವು ಯಾವುದನ್ನು ಇದು ಅನಂತವೋ ಆಗಿದೆ ಎಂದು ನನಗೆ ಗೊತ್ತಾಗಿದೆ. ಲೋಕದ ಅಂತ್ಯ ಅನಂತತೆಗಳನ್ನು ಅವು ಯಾವುದನ್ನು ಅವಲಂಬಿಸಿವೆ ಎಂಬುದನ್ನು ವಿವರಿಸಲು ಅಂಥ ಸಮಣ ಬ್ರಾಹ್ಮಣರು ಕೊಡುವ ಮೂರನೆಯ ಆಧಾರವು ಇದು. ಬಿಕ್ಕುಗಳೇ, ಲೋಕಕ್ಕೆ ಅಂತ್ಯವಿದೆ ಮತ್ತು ಅಥವಾ ಅಂತ್ಯವಿಲ್ಲ ಎಂಬ ವಾದವನ್ನು ಮತ್ತು ಅನಂತತೆಗಳನ್ನು ಯಾವುದು ಅವಲಂಬಿಸಿವೆ ಎಂಬುದನ್ನು ವಿವರಿಸಲು ಸಮಣ ಬ್ರಾಹ್ಮಣರು ಕೊಡುವ ನಾಲ್ಕನೆಯ ಆಧಾರವು ಯಾವುದು? ಒಬ್ಬ ಸಮಣನೋ ಬ್ರಾಹ್ಮಣನೋ ತಾರ್ಕಿಕನೋ ಮೀಮಾಂಸೆಕಾರನೋ ಆಗಿರುತ್ತಾನೆ. ಅವನು ತರ್ಕ ಮತ್ತು ಮೀಮಾಂಸವನ್ನು ಅನುಸರಿಸಿ ತನ್ನದೇ ಮಾರ್ಗವನ್ನು ಹಿಡಿದು ಹೀಗೆ ಅಂದುಕೊಳ್ಳುತ್ತಾನೆ: ಅಂತ್ಯವಿರುವುದೆಂದು ಕಾಣುವ ಈ ಲೋಕಕ್ಕೆ ಗಡಿಯುಂಟು ಎಂದು ಹೇಳುವ ಸಮಣ ಬ್ರಾಹ್ಮಣರಿದ್ದಾರೆ. ಎಂದು ಹೇಳುವ ಬ್ರಾಹ್ಮಣರು ಯಾರಿದ್ದಾರೋ ಅವರು ಹೇಳುವುದು ಹುಸಿ. ಈ ಲೋಕಕ್ಕೆ ಅಂತ್ಯವಿದೆ ಮತ್ತು ಅನಂತವೂ ಆಗಿದೆ ಎಂದು ಹೇಳುವುದು ಸುಳ್ಳು. ಈ ಲೋಕಕ್ಕೆ ಅಂತ್ಯವೂ ಇಲ್ಲ, ಇದು ಅನಂತವೂ ಆಗಿಲ್ಲ. ಬಿಕ್ಕುಗಳೇ, ಲೋಕದ ಅನಂತತೆಗಳನ್ನು ಅವು ಯಾವುದನ್ನು ಅವಲಂಬಿಸಿವೆ ಎಂಬುದನ್ನು ವಿವರಿಸಲು ಅಂಥ ಸಮಣ ಬ್ರಾಹ್ಮಣರು ಕೊಡುವ ನಾಲ್ಕನೆಯ ಆಧಾರವು ಇದು. ಬಿಕ್ಕುಗಳೇ, ಲೋಕಕ್ಕೆ ಅಂತ್ಯವುಂಟು ಅಥವಾ ಅಂತ್ಯವಿಲ್ಲ ಎಂಬ ಅನಂತವಾದಕ್ಕೆ ಸಮಣ ಬ್ರಾಹ್ಮಣರು ಕೊಡುವ 4 ಆಧಾರಗಳು ಇವು. ಬಿಕ್ಕುಗಳೇ,
ಲೋಕಕ್ಕೆ ಅಂತ್ಯವಿದೆ ಅಥವಾ ಅಂತ್ಯವಿಲ್ಲ ಎಂದು ವಾದಿಸುವ ಸಮಾನ ಬ್ರಾಹ್ಮಣರು ಯಾರೇ ಇರಲಿ, ಅವರು ತಮ್ಮ ವಾದವನ್ನು ಸಮರ್ಥಿಸಲು ಕೊಡುವ ಆಧಾರಗಳು ಈ 4 ಮಾತ್ರ ಅಥವಾ ಇವುಗಳಲ್ಲೊಂದು ಮಾತ್ರ, ಮತ್ತಾವುದೂ ಇಲ್ಲ. ಭಿಕ್ಕುಗಳೇ, ತಥಾಗತನಿಗೆ ಹಿಂದೆ ಹೇಳಿರುವುದೆಲ್ಲ ಚೆನ್ನಾಗಿ ಗೊತ್ತಿದೆ. ಈ ರೀತಿ ಗ್ರಹಿಸಿ, ಈ ರೀತಿ ಅರ್ಥ ಮಾಡಿಕೊಂಡಿರುವ ಮಿಥ್ಯಾ ದೃಷ್ಟಿಯುಳ್ಳವರು ಪುನರ್ಜನ್ಮಕ್ಕೆ ಕಾರಣವಾದ ಸ್ಥಿತಿಯನ್ನು ಪಡೆಯುತ್ತಾರೆ ಎಂಬುದು ತಥಾಗತನಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಅವನು ಇವನ್ನು ಮೀರದ ಸತ್ಯಗಳು ಅವನಿಗೆ ಗೊತ್ತು. ಆದರೆ ಅವನು ಇವ್ಯಾವುದಕ್ಕೂ ಅಂಟಿಕೊಳ್ಳುವುದಿಲ್ಲ. ಇವುಗಳಿಗೆ ಅಂಟಿಕೊಳ್ಳದ ಅವನು ತಾನೇ ಬಿಡುಗಡೆಯ ಬಗೆಯನ್ನು ಅರಿತಿದ್ದಾನೆ. ಸಂವೇದನೆಗಳನ್ನು, ಅವುಗಳು ಹುಟ್ಟುವ ಕಾರಣವನ್ನು, ಅವುಗಳ ರುಚಿಯನ್ನು, ಅವುಗಳ ಅಪಾಯವನ್ನು, ಅವುಗಳ ತ್ಯಜಿಸುವುದನ್ನು ಚೆನ್ನಾಗಿ ಅರಿತಿದ್ದಾನೆ. ಭಿಕ್ಕುಗಳೇ, ತಥಾಗತನನ್ನು ಸ್ತುತಿಸುವಾಗ ಜನರು ಗಂಭೀರವು ಕಷ್ಟಪಟ್ಟು ಅರಿತುಕೊಳ್ಳಬೇಕಾದುದು, ಕಷ್ಟಪಟ್ಟು ಪಡೆದು ಅನುಭವಿಸಬೇಕಾದುದು, ಶಾಂತಿಯನ್ನು ತರುವಂಥದ್ದು, ತರ್ಕವನ್ನು ಮೀರಿದುದು, ನೈಪುಣ್ಯ ಪೂರಿತವಾದುದು, ಜಾಣರು ತಿಳಿಯಬೇಕಾದುದು, ತಥಾಗತನು ಸ್ವಪ್ರಯತ್ನದಿಂದ ಅರಿತು ಅನುಭವಿಸಿ ಪ್ರಕಾಶಪಡಿಸುವಂಥದ್ದು ಆದ ಧರ್ಮ ವರ್ಣನೆಯನ್ನು ಮಾಡುತ್ತಾರೆ. ಈ ಧರ್ಮ ಪ್ರವಚನವನ್ನ ನಾನು ಇಲ್ಲಿ ಅಂತ್ಯಗೊಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗ ನೋಡಿದ್ರಲ್ಲ, ಭಗವಾನ್ ಬುದ್ಧರು ಯಾವ ರೀತಿಯಾಗಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಒಂದೊಂದು ಸಹ ದೃಷ್ಟಿಗಳನ್ನ ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ ಭಗವಾನರು. ಅಂತ್ಯದಲ್ಲಿ ಏನ್ ಹೇಳ್ತಾರೆ, ಅದರಲ್ಲಿ ಏನಾಗ್ತೇವೆ, ನಾವು ಅಂಟಿಕೊಳ್ತಾ ಇದ್ದೇವೆ. ಯಾವ್ದಕ್ಕೆ ಅಂಟ್ಕೊಳ್ತಾ ಇದ್ದೀವಿ? ದೃಷ್ಟಿಕೋನಕ್ಕೆ. ಆ ದೃಷ್ಟಿಯನ್ನ ಹಿಡ್ಕೊಂಡಾಗ ನಾವೇನಾಗ್ತೀವಿ, ಮರುಜನ್ಮವನ್ನ ಪಡ್ಕೋತೀವಿ ಅನ್ನುವಂಥದ್ದನ್ನ ಬಗೆಯನ್ನ ಭಗವಾನರು ಸಹ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದನ್ನ ಸಹ ನಾವು ಮಿಥ್ಯಾ ದೃಷ್ಟಿಯಲ್ಲಿ ಮಾತಾಡುವಾಗ ಎಲ್ರಿಗೂ ಸಹ ಮನವರಿಕೆ ಆಗಿದೆ ಅಂತ ಹೇಳಿ ತಿಳ್ಕೊತೀನಿ. ಇದನ್ನ ಹೇಳ್ತಾ ಈ ಧಮ್ಮ ಪ್ರವಚನವನ್ನ ಇಲ್ಲಿಗೆ ಅಂತ್ಯಗೊಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲರಿಗೂ ಸಹ ಮಂಗಳ ಮೈತ್ರಿಗಳನ್ನು ಕೋರ್ತಾ, ನಮ್ಮ ಗುರುಗಳಾದಂಥ ಆಚಾರ್ಯ ಬುದ್ಧರಕ್ಕಿತ ಬಂತೇಜಿಯವರ ಆಶೀರ್ವಾದ ಎಲ್ಲರ ಮೇಲಿರಲಿ ಅಂತೇಳಿ ಆಶಿಸ್ತಾ, ಬಡ ಬಂತೇಜಿಯವರ ಆಶೀರ್ವಾದ, ಹಾಗೆ ನಮ್ಮ ಗುರು ಬಂತೇಜಿ ಆದಂಥ ಕಸ ಬಂತೇಜಿಯವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಇದೇ ರೀತಿಯಾಗಿ ಧಮ್ಮದ ದಾರಿಯಲ್ಲಿ ನಡೀತಾ ನಿಬ್ಬಾನದ ದರ್ಶನವನ್ನು ಪಡೀಲಿ. ಸಾಧು ಸಾಧು ಸಾಧು.